ನಮಸ್ತೆ ಪ್ರೀತಿ ವೀಕ್ಷಕರೇ. ಆಸ್ಪತ್ರೆಗೆ ಸೇರಿರ್ತಾರೆ, ಅವರು ವಾಪಸ್ ಬರ್ತಾರೆ ಅನ್ನುವ ಗ್ಯಾರಂಟಿ ಯಾರ ಮೇಲೆ ಇರುತ್ತೆ? ಖಂಡಿತ ವೈದ್ಯರ ಮೇಲೆ ಇರುತ್ತೆ. ICUಗೆ ಸೇರಿದವರು ಮನೆಗೆ ಬರ್ತಾರಾ ಇಲ್ವ ಅನ್ನೋದು ವೈದ್ಯರ ಮೇಲೆ ಇರುತ್ತೆ. ಆದ್ರೆ ವಾರ್ಡಿಗೆ ಶಿಫ್ಟ್ ಆದವರು ಅಥವಾ ಮನೆಗೆ ಬಂದ ಮೇಲೆ ಅವ್ರನ್ನ ನೋಡಿಕೊಳ್ಳುವರ ಮೇಲೆ ಆ ಜವಾಬ್ದಾರಿ ಇರುತ್ತೆ. ಅವರು ಯಾವ ರೋಗಿಗಳು ಆಸ್ಪತ್ರೆಗೆ ಹೋಗಿರ್ತಾರೆ, ಹುಷಾರಿಲ್ಲದೆ ಬಿದ್ದಿರ್ತಾರೆ, ಅವರು ಎದ್ದು ನಿಂತು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುವಂತೆ ಅಥವಾ ಮೊದಲಿನಂತೆ ಆಗೋದ್ರಲ್ಲಿ ಅವ್ರನ್ನ ನೋಡಿಕೊಳ್ಳುವರ ಪಾತ್ರ ದೊಡ್ಡದು. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ವಾರ್ಡ್ಗೆ ಶಿಫ್ಟ್ ಆದಂತಹ ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಜೀವನ ಪ್ರಣತಿ ವಾಹಿನಿ. ಇಂತಹ ಉಪಯುಕ್ತ ಜೀವನ ಕೌಶಲ್ಯಗಳನ್ನ ಹೊತ್ತು ತರುವ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಸ್ನೇಹಿತರೆ, ಎರಡು ಘಟನೆಗಳನ್ನ ನಾನು ಹೇಳ್ತೀನಿ. ಒಂದು, ಆಕೆ ಟೈಫಾಯ್ಡ್ ಆಗಿ ಆಸ್ಪತ್ರೆ ಸೇರಿರ್ತಾನೆ. ತುಂಬಾ IV ಹಾಕಿರ್ತಾರೆ, ಆಂಟಿಬಯೋಟಿಕ್ ಹಾಕಿರ್ತಾರೆ. ಇದರಿಂದ ತುಂಬಾ ವೀಕ್ನೆಸ್ ಇರುತ್ತೆ, ಊಟ ಮಾಡಕ್ ಆಗ್ತಿರ್ಲಿಲ್ಲ, ಬೇದಿ ಆಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮನೆ ಊಟ ಅಂತ ಬರುತ್ತೆ, ತುಂಬಾ ಖಾರ ಆಗಿರೋ ಸಾರು, ಕ್ಯಾಬೇಜ್ ಪಲ್ಯ ಜೀರ್ಣ ಆಗಲ್ಲ. ಹಾಗೆ ತುಂಬಾ ಖಾರವಾದ ಅಪ್ಪೆ ಹುಳಿ ಅಂತಾರೆ ನಮ್ ಕಡೆ. ಹುಳಿ ಅಂದ್ರೆ ಹುಳಿ, ಖಾರ ಅಂದ್ರೆ ಖಾರ. ಅದನ್ನೇನಾದ್ರೂ ಆ ಟೈಫಾಯ್ಡ್ ರೋಗಿ ತಿಂದ್ಬಿಟ್ರೆ ಹರೋಹರ. ಸೊ ಇಂಥ ಸಮಯದಲ್ಲಿ ಪೇಷಂಟ್ ಕೇರ್ ಹೇಗ್ ಮಾಡ್ಬೇಕು, ಇದು ಬಹಳ ಮುಖ್ಯ. ಟೈಫಾಯ್ಡ್ ಆದಾಗ ಸಾಫ್ಟ್ ಆಗಿರುವಂತಹ, ಬೇಗ ಜೀರ್ಣ ಆಗುವಂತಹ ಗಂಜಿ, ಹೆಸರುಬೇಳೆ ಈ ತರದನ್ನೆಲ್ಲ ಕೊಟ್ಟಾಗ ಬೇಗ ಬೇಗ ಡೈಜೆಷನ್ ಚೆನ್ನಾಗಾಗಿ ಹುಷಾರಾಗಿ ಬೇಗ ಮನೆಗೆ ಬರ್ತಾರೆ. ಸೊ ಪೇಷಂಟ್ ಕೇರ್ ಅನ್ನೋದು ಹಾಗೆ. ಇನ್ನೊಂದ್ಸರಿ ಏನಾಗುತ್ತೆ, ಆ ಪೇಷಂಟ್ ನ್ಯೂಮೋನಿಯಾನೋ, ಕ್ಯಾನ್ಸರು ಅಥವಾ ಇನ್ಯಾವುದೋ ಇದರಲ್ಲಿ ಆಪರೇಷನ್ ಆಗಿರುತ್ತೆ. ಆಪರೇಷನ್ ಸಕ್ಸಸ್ಫುಲ್, ಆದ್ರೆ ವಾರ್ಡಿಗೆ ಶಿಫ್ಟ್ ಆದ ನಂತರ ಅಲ್ಲಿ ಆಹಾರ ತೊಂದರೆ ಆಗುತ್ತೆ, ನೀರು ತೊಂದರೆ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಆಪರೇಷನ್ ಸಕ್ಸಸ್ ಆದ್ರೂ ರೋಗಿ ವಿಧಿವಶರಾಗ್ತಾರೆ. ಹೀಗೆ ಹಲವು ಸಂದರ್ಭಗಳಲ್ಲಿ ಪೇಷಂಟ್ ಕೇರ್ ಅನ್ನುವ ಒಂದು ಸಣ್ಣ ಒಂದು ಕೆಲಸ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾಗಿದ್ದು, ಆದ್ರಿಂದ ICU ನಲ್ಲಿರುವಾಗ ಡಾಕ್ಟರ್ಸ್ ನೋಡ್ಕೋತಾರೆ, ಅಲ್ಲಿರುವ ಬೇರೆ ನರ್ಸ್ಗಳೆಲ್ಲ ನೋಡ್ಕೋತಾರೆ, ಊಟ ಹೊತ್ತಿ ಕೊಡ್ತಾರೆ, ಅವ್ರನ್ನ ಮಾನಿಟರ್ ಮಾಡ್ತಿರ್ತಾರೆ. ವಂಡರ್ಫುಲ್. ಓನ್ಲಿ ಥಿಂಗ್, ಅವ್ರು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಹೇಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದನ್ನ ನಾವು ಫಾಲೋ ಅಪ್ ಮಾಡಿದ್ರಾಯ್ತು. ಆದ್ರೆ ICU ನಿಂದ ವಾರ್ಡ್ಗೆ ಶಿಫ್ಟ್ ಆದ ನಂತರ ರೋಗಿಯನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅವುಗಳಲ್ಲಿ ಒಂದು 4-5 ಟಿಪ್ಗಳು ನಿಮ್ಗೆ ಗೊತ್ತಿದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಉಳಿಸ್ಕೋಬಹುದು. ಅದು ಯಾವ್ದಾದ್ರು ಅಂತ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಪೂರ್ತಿಯಾಗಿ ನೋಡಿ ಈ ವಿಡಿಯೋ, ಇದು ನಿಮ್ಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ತುಂಬಾ ಜನ ಇದರಿಂದ ಉಳ್ಕೊಳ್ಳಿ, ಬದುಕೊಳ್ಳಿ. ಅದಕ್ಕೋಸ್ಕರ ಇಂತಹ ಒಳ್ಳೆ ಮಾಹಿತಿಗಳನ್ನ ಕೊಡುವ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಫ್ರೆಂಡ್ಸ್, ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಏನಂದ್ರೆ, ನಂಬರ್ 1, ಆಹಾರ. ಆಹಾರವನ್ನ ರೋಗಿಗೆ ಕೊಡುವಾಗ ಯಾವಾಗಲೂ ವೈದ್ಯರು ಹೇಳುವ ಚಾರ್ಟ್ ಮತ್ತು ಆ ವ್ಯಕ್ತಿಯ ಆರೋಗ್ಯ ಪ್ರಕೃತಿ ಇದೆರಡನ್ನು ಗಮನಿಸಿ ಆಹಾರ ತಯಾರು ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಗೊತ್ತು, ನಾವು ಏನ್ ಮಾಡ್ತೀವಿ, ಪೇಷಂಟ್ ಅಂದ ತಕ್ಷಣ ಇಡ್ಲಿ, ಬ್ರೆಡ್ಡು ಅಲ್ವಾ, ಇದನ್ನೇ ಪ್ರಿಫರ್ ಮಾಡ್ತಾರೆ. ಇಡ್ಲಿ, ಬ್ರೆಡ್, ಸಾಫ್ಟ್ ಆಗಿರೋ ಗಂಜಿ ಅಲ್ವಾ. ಇದು ಯಾರಿಗ್ ಗೊತ್ತಿಲ್ಲ ಮೇಡಮ್, ನೀವು ಇದನ್ನ ಹೇಗೆ ಹೇಳ್ತಿರಲ್ಲ ಅಂತ ಕೇಳಬಹುದು. ಆದ್ರೂ ಕೂಡ ತಿಳ್ಕೊಳ್ಳಿ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಕೆಲವೊಂದು ಆಹಾರ ಇರುತ್ತಲ್ಲ, ಈ ಆಹಾರ ಜೀವನ ತೆಗಿಬಹುದು. ನಾನು ಹೇಳಿದಲ್ಲ, ಹೇಗೆ ಟೈಫಾಯ್ಡ್ ಪೇಷಂಟ್ಗೆ ಯಾವ ತರ ಅದು ವಿಷ ಆಗ್ಬೋದು, ಹೇಗೆ ಮಾರಕ ಆಗುತ್ತೆ, ಅದೇ ತರ ಒಂದ್ ವೇಳೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು, ಆಮೇಲೆ ಕರುಳು ತುಂಬಾ ದುರ್ಬಲವಾಗಿದ್ದು, ಲಿವರ್ ಪ್ರಾಬ್ಲಮ್ ಇದ್ದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇದ್ದು, ಈ ತರ ಎಲ್ಲ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದಾಗ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳಿ ಬರೀ ಗೋಧಿ ಕೊಡೋದು. ಆಸ್ಪತ್ರೆಯಲ್ಲಿ ಮನೆಗೆ ಬರ್ಲಿ ಬರೀ ಗೋಧಿ ಕೊಟ್ರೆ ಆ ವ್ಯಕ್ತಿಗೆ ಮತ್ತೆ ವಿಷ ಹಾಕೋದ್ ಬೇಕಾಗಿಲ್ಲ. ಆ ಇಂಡೈಜೆಷನ್ ಓವರ್ ಬರ್ಡನ್ ಇಂದ ಕರಳು, ಬೇರೆ ಬೇರೆ ಅಂಗಾಂಗಗಳು ಪ್ರಾಬ್ಲಮ್ಗೆ
ತುತ್ತಾಗಿ ಬೇಗ ಆ ವ್ಯಕ್ತಿ ತನ್ನ ಅಸ್ತಿತ್ವವನ್ನ ಕಳ್ಕೋಬಹುದು. ಆದ್ರಿಂದ ಆಹಾರ ಕೊಡುವಾಗ ವೈದ್ಯರು ಹೇಳ್ತಾರೆ, ಡಯಾಬಿಟಿಕ್ ಅಂದ ತಕ್ಷಣ ಏನೋ ಅಕ್ಕಿ ಬಿಟ್ಬಿಟ್ಟು ಬೇರೆ ಕೊಡಿ ಅಂತಾರೆ. ಕಿಡ್ನಿ ಪ್ರಾಬ್ಲಮ್ ಇದ್ರೆ ರಾಗಿನೂ ಕೊಡ್ಬೇಡಿ ಅಂತಾರೆ. ಅವಾಗ ಏನ್ ಕೊಡೋದು? ಅದನ್ನು ಕೂಡ ನಾನು ಬೇರೆ ಬೇರೆ ಇದನ್ನ ಸಂಚಿಕೆಗಳನ್ನ ಮಾಡಿ ರೋಗಿಗಳ ಆಹಾರದ ಬಗ್ಗೆನೇ ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಚಾನೆಲ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕಾಯ್ತಾ ಇರೋದು ಬಂದಾಗ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ತಿಳ್ಕೊಳ್ಳಿ, ಆಹಾರ ಬಹಳ ಮುಖ್ಯ. ಅದರಲ್ಲೂ ರೋಗಿಯ ಪ್ರಕೃತಿಯನ್ನ ನೋಡ್ಕೊಂಡು ತಿಳ್ಕೊಂಡು ಮಾಡುವಂಥದ್ದು ಬಹಳ ಮುಖ್ಯ. ಆಹಾರ ಬಹಳ ಮುಖ್ಯ. ಸಾಫ್ಟ್ ಆಗಿರುವಂಥದ್ದು, ಎಸ್ಪೆಷಲಿ ಕರುಳಿಗೆ ಹೀಲ್ ಆಗುವಂಥದ್ದು. ಯಾಕಂದ್ರೆ ಆಂಟಿಬಯೋಟಿಕ್ ತುಂಬಾ ಕೊಟ್ಟಿರ್ತಾರೆ. ಯಾವುದೇ ಇರಲಿ, ಕ್ಯಾನ್ಸರ್ ಇರಲಿ, ಯಾವುದೇ ಪೇಷಂಟ್ ಇರಲಿ, ಆಂಟಿಬಯೋಟಿಕ್ ಇಸ್ ಅ ಮಸ್ಟ್ ಅಂತ ಕೊಟ್ಟಿರ್ತಾರೆ. ಆ ಆಂಟಿಬಯೋಟಿಕ್ ತಗೊಳ್ಳೋದಕ್ಕೆ, ಡೈಜೆಷನ್ ಸರಿಯಾಗೋದಕ್ಕೆ ನೀವು ಹೆಚ್ಚಾಗಿ ಒಳ್ಳೆಯ ಆಹಾರವನ್ನ ಕೊಡೋದು ಬಹಳ ಮುಖ್ಯ. ಸೊ ಈ ಆಹಾರ ಅಕ್ಕಿ, ಗೋಧಿ, ರಾಗಿ ಯಾವ ತರ ಹೇಳ್ತಾರೆ ಆ ವೈದ್ಯರಿದು, ಹಾಗೆ ಪ್ರಕೃತಿ. ಅವ್ರಿಗೆ ಗ್ಯಾಸ್ಟ್ರಿಕ್ ಇದೆಯಾ, ಕಫ ಇದೆಯಾ, ಕಫ ಇದ್ದವ್ರಿಗೆ ಗಂಜಿ ಜಾಸ್ತಿ ಕೊಟ್ಬಿಟ್ರೆ ಮುಗೀತು, ಕಫ ಇನ್ನೂ ಜಾಸ್ತಿಯಾಗಿ ಕಂಜೆಷನ್ ಆಗ್ಬಿಡುತ್ತೆ. ಹಾಗೆ ವಾಯು ಪ್ರಕೃತಿ ಇದ್ರೆ ತುಂಬಾ ಕಾಳುಗಳನ್ನ ಕೊಡಬಾರ್ದು. ದಪ್ಪ ದಪ್ಪ ಬಾಯ್ಲ್ ಮಾಡಿರೋ ಅಲಸಂದೆ ಕಾಳುಗಳು, ಹುರುಳಿ ಕಾಳು ಸಾರು, ಇಂಥವೆಲ್ಲ ಕೊಟ್ಬಿಟ್ರೆ ಮುಗೀತು, ರೋಗಿ ಕತೆ ಮುಗೀತು ಅಷ್ಟೇ. ಸೊ ವಾಯು ಪ್ರಕೃತಿ ಇದ್ರೆ, ಆಮೇಲೆ ತುಂಬಾ ಪಿತ್ತ ಪ್ರಕೃತಿ ಇದ್ದಾಗ ಇದೆ, ಈ ತರ ಕರುಳಿನ ತೊಂದ್ರೆ ಇದೆಲ್ಲ ಇದ್ದಾಗ ಖಾರ ಆಗಿದ್ ಕೊಟ್ರೆ, ಈ ತರದೆಲ್ಲ ಕೊಟ್ಬಿಟ್ರೆ ಅದನ್ನ ವೈದ್ಯರು ಏನು ಮಾಡಕ್ಕಾಗಲ್ಲ. ವೈದ್ಯರು ಯೂಸಲ್ ಅದೆಲ್ಲ ನೋಡೋದಿಲ್ಲ. ಆದ್ರಿಂದ ನೀವೇನೆ ನಿಮ್ಮ ಪ್ರೀತಿ ಪಾತ್ರರನ್ನ ಕತ್ತಿಡ್ದಂಗ್ ಆಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಆಹಾರ ಕೊಡಿ. ಅಲ್ಲ, ಇನ್ನೊಂದು ಟೈಮಿಂಗ್ಸ್. ಈ ಟೈಮಿಂಗ್ಸ್ ಅಂತ ಬಂದಾಗ ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು. ನಾನು ಕೊರೋನಾ ಟೈಮಲ್ಲಿ ಕೇಟ್ರಿಂಗ್ ಮಾಡ್ತಾ ಇದ್ದೆ. ಕೇಟ್ರಿಂಗ್ ಯಾರಿಗೆ ಮಾಡ್ತಾ ಇದ್ದೆ? ಪೇಷಂಟ್ಗಳಿಗೆ, ಆಮೇಲೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಾನು ಕೇಟ್ರಿಂಗ್ ಮಾಡ್ತಾ ಇದ್ದೆ. ಪೇಷಂಟ್ಗಳು ಜಾಸ್ತಿ ಇದ್ರು. ಸೊ ಈ ಪೇಷಂಟ್ಗಳಲ್ಲಿ ಒಬ್ರು, ಅವ್ರಿಗೆ ಡಯಾಬಿಟಿಕ್ ಪೇಷಂಟು, ಲೇಡೀಸು, ಅಬೋವ್ 55, 60 ಇರ್ಬೇಕು. ಸೊ ಅವ್ರಿಗೆ ಬಿದ್ದು ಪೆಟ್ಟಾಗಿತ್ತು, ಡಯಾಬಿಟಿಕ್ ಇದ್ರು. ಸೊ ಇಂಥ ಟೈಮಲ್ಲಿ ಆನ್ ಟೈಮ್ ಊಟವನ್ನ ಕೊಟ್ಟಾಗ, ಸರಿಯಾದ ರೀತಿಯ ಊಟವನ್ನ ಕೊಟ್ಟಾಗ ಅವರು ಬೇಗ ರಿಕವರಿ ಆಗಿದ್ದನ್ನ ನಾನು ಗಮನಿಸಿದೆ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅಂದ್ರೆ ಆನ್ ಟೈಮ್ ಊಟ ಯಾವ್ಯಾವಾಗೂ ಕೊಡುವಂಥದ್ದು. ಬೆಳಗ್ಗೆ ಎಲ್ಲ ರೆಡಿಯಾಗಿ ಮನೆಯಿಂದ ಕೆಲಸ ಮುಗಿಸ್ಕೊಂಡು 9 ಗಂಟೆಗೆ ಹೋಗಿ ಟಿಫನ್ ಕೊಡೋದು, ಆಮೇಲೆ ಮಧ್ಯಾಹ್ನ 1, 2, 3 ಯಾವಾಗೂ ಕೊಟ್ಬಿಡೋದು, ರಾತ್ರಿ ಬೇಗ ಕೊಡೋದು ಅಥವಾ ಲೇಟಾಗಿ ಕೊಡೋದು, ಈ ತರ ಎಲ್ಲ ಮಾಡಿಕೊಡೋದು. ಒಂದು ಟೈಮ್ ಮಾಡಿಬಿಟ್ಟು ಅದೇ ಟೈಮಿಗೆ ಪೇಷಂಟ್ಗೆ ಊಟ ಕೊಡೋದು ಬಹಳ ಮುಖ್ಯ. ಆನ್ ಟೈಮ್ ಊಟ. ಆಹಾರದಿಂದಲೇ ರೋಗಿ ಎಷ್ಟೋ ರಿಕವರಿ ಆಗ್ತಾರೆ. ಆದ್ರಿಂದ ಆಹಾರ ಮೊಟ್ಟ ಮೊದಲಿದ್ದು. ಆಮೇಲೆ ನೀರು. ವೈದ್ಯರು ಹೇಳ್ತಾರೆ ನೀರು ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಏನು ಅಂತೆಲ್ಲ ಹೇಳ್ತಾರೆ. ಎಸ್ಪೆಷಲಿ ಕಿಡ್ನಿ ಪೇಷಂಟ್ಗೆ. ನಿಮ್ಮ ಪೇಷಂಟ್, ನಿಮ್ಮ ಪ್ರೀತಿ ಪಾತ್ರರು ಕಿಡ್ನಿ ಪೇಷಂಟ್ ಆಗಿದ್ರೆ, ಆಮೇಲೆ ತುಂಬಾ ಡಿಹೈಡ್ರೇಷನ್ ಇದ್ರೆ, ಅಥವಾ ಏನಾದ್ರೂ ಫುಡ್ ಪಾಯ್ಸನ್ ಆಗಿ ಡಿಹೈಡ್ರೇಷನ್ ಆಗಿ, ವಾಮಿಟ್ ಆಗಿ ಡಿಹೈಡ್ರೇಷನ್ ಆಗಿದ್ರೆ, ಆಮೇಲೆ ಯಾವ್ದಾದ್ರು ಸುಸೈಡ್ ಅಟೆಂಪ್ಟು ಅಥವಾ ಇನ್ನೇನೋ ಮಾಡಿ ವಿಷ ಸೇವನೆ ಆಗಿದ್ರೆ, ಇಂಥ ಸಂದರ್ಭದಲ್ಲೆಲ್ಲ ನೀರು ಸೇವನೆ ಬಹಳ ಮುಖ್ಯ ಆಗಿರುತ್ತೆ. ಸೊ ಅದರಿಂದ ವಾರ್ಡಿಗೆ ಶಿಫ್ಟ್ ಆದ್ಮೇಲೆ ನೀವು ವೈದ್ಯರ ಶಿಫಾರಸ್ ಮೇರೆಗೆ ಎಷ್ಟು ನೀರು ಕೊಡ್ಬೇಕು, ಹೇಗ್ ನೀರು ಕೊಡ್ಬೇಕು, ಅವ್ರು ಎಷ್ಟು ಸಾರಿ ಮೂತ್ರ ಮಾಡಿದ್ರು, ಎಷ್ಟು ಸಾರಿ ಮಲ ಮಾಡಿದ್ರು, ಆಮೇಲೆ ಎಷ್ಟು ಸಾರಿ ಟಾಯ್ಲೆಟ್ ಆಯ್ತು, ಎಷ್ಟು ಸರಿ ಇದಾಯ್ತು, ಮೂತ್ರ ವಿಸರ್ಜನೆ ಆಯ್ತು, ಅದನ್ನೆಲ್ಲ ನೋಡ್ಬಿಟ್ಟು ಹೇಗೆ, ಯಾವ ಕಲರ್ ಇದೆ, ಎಷ್ಟು ಕ್ವಾಂಟಿಟಿನಲ್ಲಿ ಹೋಗ್ತಿದೆ, ಪ್ರತಿಯೊಂದು ನೀವು ಗಮನಿಸಿ ವೈದ್ಯರಿಗೆ ನೋಟಿಸ್ ಮಾಡಿದಾಗ ವೈದ್ಯರು ತಕ್ಷಣ ಆಕ್ಷನ್ ತಗೊಂಡು ಆ ರೋಗಿಗೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಎಲ್ಲ ಸರಿ ನೀವು ನರ್ಸ್ಗಳನ್ನ ಅಥವಾ ಬೇರೆಯವ್ರನ್ನ ನಂಬ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ರೋಗಿಯ ಅಟೆಂಡೆಂಟ್, ರೋಗಿಯನ್ನ ಯಾರು ಕೇರ್ ಮಾಡ್ತಾರೆ ಅವರ ಜವಾಬ್ದಾರಿ ಬಹಳ ಮುಖ್ಯ ಆಗಿರುತ್ತೆ. ಸೊ ಇದು 4 ಗಮನಿಸಿ. ಇನ್ನು 5ನೇದು ನಿದ್ದೆ. ರೋಗಿಗೆ ಎಷ್ಟೋ ಸರಿ ತುಂಬಾ ಏನು ಪ್ಯಾನಿಕ್ ಆಗಿರ್ತಾರೆ, ಒಳಗಡೆಯಿಂದ ಭಯ ಇರುತ್ತೆ. ಅದ್ರ ಬಗ್ಗೆ ನಾಳೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೋಗಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ರೋಗಿಗೂ ಮನಸ್ಸಿರುತ್ತಾ, ಇದ್ರ ಬಗ್ಗೆ ಎಲ್ಲ ನಾಳೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಇಷ್ಟೇ ತಿಳ್ಕೊಳ್ಳಿ, ರೋಗಿಗೆ ನೀವು ಆಹಾರ, ನೀರು, ಮೂತ್ರ, ಮಲ ವಿಸರ್ಜನೆ ಮತ್ತೆ ನಿದ್ದೆ. ಆ ನಿದ್ದೆ ಮಾಡುವಾಗ ಹೆಚ್ಚಾಗಿ IV ಎಲ್ಲ ಹಾಕ್ಬಿಟ್ಟಿರ್ತಾರೆ.
ಅವರು ಇಲ್ಲೆಲ್ಲ ಚುಚ್ಚಿ ಇಟ್ಟಿರ್ತಾರೆ, ಅಲ್ಲೆಲ್ಲ ನೋವಾಗದ ಹಾಗೆ ನೋಡ್ಕೋಬೇಕು. ಅವ್ರ ಕೈ ಹಿಂಗೆ ಹಿಂಗೆ ಎತ್ಕೊಂಡು ಮನ್ಕೊಂಡಿರ್ತಾರೆ. ಆಮೇಲೆ ಫ್ಲೂಯಿಡ್ ಖಾಲಿ ಆಗಿರುತ್ತೆ. ಅವಾಗ ಫ್ಲೂಯಿಡ್ ಖಾಲಿ ಆದಾಗ ನೀವು ನೋಡ್ಕೊಂಡಿಲ್ಲ ಅಂತಂದ್ರೆ ವಾಪಸ್ ರಕ್ತ ಹೋಗ್ಬೋದು. ಅವಾಗ ಆಫ್ ಮಾಡಿ ನರ್ಸ್ಗಳನ್ನ ಕರೆಯುವಂಥದ್ದು, ಬೆಡ್ ಪ್ಯಾನ್ ಕೊಡ್ಬೇಕಾದ್ರೆ ಬೆಡ್ ಪ್ಯಾನ್ ಕೊಡುವಂಥದ್ದು, ಇದೆಲ್ಲ ಪೇಷಂಟ್ ಕೇರಲ್ಲಿ ಬರುತ್ತೆ ವಾರ್ಡ್ ಶಿಫ್ಟ್ ಆದಾಗ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಆ ರೋಗಿ ಸುರಕ್ಷಿತವಾಗಿ ಮನೆಗೆ ಸೇರ್ತಾರೆ. ಆಮೇಲೆ ಮನೆಗೆ ಸೇರಿದ ಮೇಲೆ ಹೇಗ್ ನೋಡ್ಕೊಬೇಕು, ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ತಾ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಮಾಡೋದು ಹೇಗೆ? ಇದು ಬಹಳ ಮುಖ್ಯವಾದ ಕ್ರೂಷಿಯಲ್ ಆದ ವಿಷಯ. ಇದ್ರ ಬಗ್ಗೆ ನಾನು ಮುಂದಿನ ವಾರ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಉಪಯುಕ್ತ ಅನ್ಸಿದೆ, ಹೌದು ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ಪ್ರತಿದಿನ ನಾನು ನಿಮ್ ಜೊತೆ ಸಿಗ್ತೀನಿ ನಿಮ್ಗೆ ನಾಳೆ. ನಮಸ್ಕಾರ.